ಅದು ಶಿವನಿದು ಅದು ಬರ್ತೀನಿ. ಚಿಕ್ಕಮಂಗ್ಳೂರು ಇದು ತಿರುಪತಿಯಿಂದ ಚಿಕ್ಕಮಂಗ್ಳೂರಿಗೆ ಇನ್ನೊಂದು ವಾಪಸ್ ಟ್ರೈನ್ ಕೊಡಿ ಅಂತ ಅಂದ್ಬಿಟ್ಟು ಅದು ಒಂದು ಬೇಡಿಕೆ ಇದೆ. ಅದನ್ನು ಕೂಡ ಕೂಲಂಕುಷ ಚರ್ಚೆ ಮಾಡ್ತಾಯಿದ್ದೀವಿ. ಇವತ್ತು ಹೊಸಕೋಡಿ ಗ್ರಾಮ ಟ್ರೈನು ಯಶವಂತಪುರ ಹೊಸಕೋಡಿ ಗ್ರಾಮ ತುಂಬ ವರ್ಷದ ಬೇಡಿಕೆ ಇತ್ತು. ಅದನ್ನು ಇವತ್ತು ನಾವು ಪ್ರಾಯೋಗಿಕವಾಗಿ ಶಿವನಿಗೆ ಸಾಯಂಕಾಲ 6 ಗಂಟೆ 11 ನಿಮಿಷಕ್ಕೆ 10 ನಿಮಿಷಕ್ಕೆ ಬರ್ತಾರೆ. 1.5-2 ನಿಮಿಷ ನಿಲ್ಲಿಸ್ತಾರೆ. ಬೆಳಿಗ್ಗೆ ಅವನು 8 ಗಂಟೆ 11 ನಿಮಿಷಕ್ಕೆ ಬರ್ತಾರೆ, ನಿಲ್ಲಿಸ್ತಾರೆ. ಇದು ತುಂಬ ದಿನದಿತ್ತು. ಅದು ಮಾಡಿದ್ದೀವಿ. ಅಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾಮಗಾರಿಗಳಿದ್ದು ಅದು ಹಣವನ್ನೆಲ್ಲ ಕೊಟ್ಟಿದ್ದೀವಿ. ಅದು ಕೂಡ ಮೇಲ್ದರ್ಜೆಗೇರಿ ಅದು ಕೂಡ ಆಗ್ತದೆ. ನನಗೆ ತಿಳಿದ ನಾನು ಬೀರೂರು ಸ್ಟೇಷನ್ಗೆ ಶಾಸಕನಾಗಿ ಬಂದಿದ್ದೀನಿ, ಕಾರ್ಪೊರೇಟಾಗಿ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿದ್ದೀನಿ, ಏನೆಲ್ಲ ಬಂದಿದ್ದೀನಿ. ಬದಲಾವಣೆ ಈ 10 ವರ್ಷದಲ್ಲಿ ಸಾಕಷ್ಟಾಗಿದೆ. ಇನ್ನೂ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನು ನಮ್ಮ ರೈಲ್ವೆ ಬಡ್ಜೆಕ್ಟು ಸಾಮಾನ್ಯ ಬಡ್ಜೆಟ್ಗೆ ಸೇರಿದ ಮೇಲೆ ನಾವು ಈ ಬಡ್ಜೆಟ್ ಈ ಸಾರಿ ನಮ್ಮದು 7,644 ಕೋಟಿ ಕರ್ನಾಟಕಕ್ಕೆ. ಹಿಂದೆ ಇದ್ದಂಥದ್ದು 830 ಕೋಟಿ ಕೊಡೋರು ದೇವರಾಜ್ ಅವರೇ. ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಬರೀ 830 ಕೋಟಿ ಕೊಡೋರು. ಇವಾಗ ನಾವು 7,600 ಕೋಟಿ ಕೊಡ್ತಾಯಿದ್ದೀವಿ. ಅದಲ್ಲದೆ ನಾವು ಹೊಸ ಲೈನ್ಗಳಿಗೆ ಹಿಂದೆ ನಮಗೆ 2009ರಿಂದ 2014ರವರೆಗೆ 11,500 ಕೋಟಿ ಕೊಟ್ಟಿದ್ರು. ಮೋದಿಯವರು ಬಂದ ಮೇಲೆ 70,000 ಕೋಟಿ ರೂಪಾಯಿ ಕೊಟ್ಟರು. ಅದಲ್ದಿರ 10 ವರ್ಷದಲ್ಲಿ 45,000 ಕೋಟಿ ರೂಪಾಯಿಗಳ ರೈಲ್ವೆ ಕಾಮಗಾರಿ ಅನುಷ್ಠಾನ ಹಂತದಲ್ಲಿವೆ. ಪ್ರಸ್ತುತ ಕರ್ನಾಟಕದಲ್ಲಿ 11,800 ಕೋಟಿ ರೂಪಾಯಿನ 9 ಪ್ರಮುಖ ಯೋಜನೆಗಳು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಅದರೊಳಗೆ ಪ್ರಮುಖವಾಗಿ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ. ಅದಾಗೋದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತದೆ. ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಅಂಕೋಲ ಇದು ಯಾರು ಮಾಡ್ತಾರೆ ಅಂತ ಕನ್ಸ್ಕೊಂಡಿರಲಿಲ್ಲ. ಹುಬ್ಬಳ್ಳಿ ಅಂಕೋಲಾನ 17,000 ಕೋಟಿ ರೂಪಾಯಿಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವರು ಮುತುವರ್ಜಿ ವಹಿಸಿ ನಾನೇ ಸ್ವತಃ 16 ಸಭೆಗಳನ್ನು ಮಾಡಿದ್ದೀನಿ. ಅದು ಕೂಡ ಒಂದು ಹತ್ತು ಬರ್ತಾಯಿದೆ. ಗದಗ ಮಾಡಿ ಮುಗಿತಾ ಬಂದಿದೆ. ಗಿಣಿಗೇರಿ, ರಾಯಚೂರು ಒಂದು ಭಾಗ ಈಗಾಗಲೇ ಓಪನ್ ಮಾಡಿದ್ದೀವಿ. ಶಿವಮೊಗ್ಗದ ರಾಣಿಬೆನ್ನೂರು ಹತ್ತಕ್ಕೆ ಬರ್ತಾ ಇದೆ. ಕಡೂರು, ಚಿಕ್ಕಮಗಳೂರು, ಬೇಲೂರು ನಿಮಗೆ ಗೊತ್ತಿದೆ. ಹಾಸನ, ಬೇಲೂರು ಅದು ಒಂದು ಹಂತಕ್ಕೆ ಬಂದಿದೆ. ಕುಪ್ಪಂ ಇತ್ಯಾದಿ ಯೋಜನೆಗಳು ಈಗಾಗಲೇ ಒಂದು ಹಂತಕ್ಕೆ ಬಂದು ಇನ್ನು 1 ವರ್ಷದಲ್ಲಿ ಇವೆಲ್ಲವೂ ಕೂಡ ಮುಗಿತವೆ. ಒಂದು ನಮಗೆ ಬೇಲೂರಿಂದ ಹಾಸನಿಗೆ ಅಕ್ವಿಜೇಷನ್ ಆಗಿರಲಿಲ್ಲ. ಮೊನ್ನೆ ನಾನೇ ಸ್ವತಃ 2 ಬಾರಿ DC ಆಫೀಸ್ಗೆ ಹೋಗಿ ಇನ್ನೊಂದು 15-20 ದಿವಸದಲ್ಲಿ ಹ್ಯಾಂಡ್ ಓವರ್ ಆಗ್ತಾಯಿದೆ. ಆ ಕಾಮಗಾರಿಯನ್ನು ಕೂಡ ನಾವು ಕೆಲಸ ತಗೋತಾ ಇದ್ದೀವಿ. ಅದಲ್ಲದೆ ಇಲ್ಲಿವರೆಗೂ ನಾನು 14 ತಿಂಗಳಲ್ಲಿ 28 ಜಿಲ್ಲೆಗಳಿಗೆ ಹೋಗಿದ್ದೇನೆ. ತುಮಕೂರು ನಮ್ಮ ಕರ್ನಾಟಕದಲ್ಲಿ ಪ್ರಕಾಶಣ್ಣ 28 ಜಿಲ್ಲೆಗಳಿಗೆ ಹೋಗಿದ್ದೀನಿ. ಅಧ್ಯಕ್ಷರೇ ದೇವರಾಜು 28 ಜಿಲ್ಲೆಗಳಿಗೆ ಹೋಗಿದ್ದೀನಿ. ಎಲ್ಲೆಲ್ಲಿ ಕೆಲಸ ಕಾರ್ಯಗಳು ಸ್ಥಗಿತವಾಗಿದ್ವು 15 ವರ್ಷ, 20 ವರ್ಷ, 30 ವರ್ಷ ಜಿಗಳೋರು ಇಲ್ಲಿಲ್ವೋ ಅವೆಲ್ಲವನ್ನು ಕೈಗೆತ್ತಿಕೊಂಡು ಒಂದು ಹಂತವಾಗಿ ಅದೆಲ್ಲವನ್ನು ಕೂಡ ನಾವು